ನಮಸ್ಕಾರ ಸ್ನೇಹಿತರೆ, ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನೀವು ಕೂಡ UPI ಅಪ್ಲಿಕೇಶನ್ ಮೂಲಕ ಪೇಮೆಂಟ್ಗಳನ್ನು ಮಾಡ್ತಾ ಇದ್ದೀರಾ. ಉದಾಹರಣೆಗೆ ಫೋನ್ಪೇ ಆಗಿರಬಹುದು, ಗೂಗಲ್ ಪೇ ಆಗಿರಬಹುದು, ಪೇಟಿಎಂ ಆಗಿರಬಹುದು ಅಥವಾ ಇತರೆ ಯಾವುದೇ UPI ಅಪ್ಲಿಕೇಶನ್ ಆಗಿರಬಹುದು. ನಿಮಗೆ ಸೆಪ್ಟೆಂಬರ್ 15ನೇ ತಾರೀಕಿನಿಂದ ಹೊಸ ನಿಯಮ ಜಾರಿಗೆ ಬರಲಿದೆ. ಸ್ನೇಹಿತರೆ, UPI ಪೇಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 15ನೇ ತಾರೀಕಿನಿಂದ ದೇಶಾದ್ಯಂತ ಹೊಸ ನಿಯಮವನ್ನು ಜಾರಿಗೆ ತರಲು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸ್ನೇಹಿತರೆ, ದಿನಗಳು ಉರುಳುತ್ತಿದ್ದಂತೆ ದೇಶದಲ್ಲಿ ಡಿಜಿಟಲ್ ಪಾವತಿ ಮಾಡುವವರ ಸಂಖ್ಯೆ ಬಹಳ ಹೆಚ್ಚಾಗಿದೆ ಅಂತ ಹೇಳಬಹುದು. ಈ ಕಾರಣಗಳಿಂದ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಈಗ UPI ಪಾವತಿ ಮಿತಿಯನ್ನು ಹೆಚ್ಚಳ ಮಾಡಿದೆ. ಹೊಸದಾಗಿ ಜಾರಿಗೆ ಬಂದಿರುವ ನಿಯಮದ ಪ್ರಕಾರ ಸೆಪ್ಟೆಂಬರ್ 15ನೇ ತಾರೀಕಿನಿಂದ 10 ಲಕ್ಷ ರೂಪಾಯಿವರೆಗೆ UPI ಮೂಲಕ ಪೇಮೆಂಟನ್ನು ಮಾಡಬಹುದು. ಈ ಹೊಸ ನಿಯಮವು ವ್ಯಕ್ತಿಯಿಂದ ವರ್ತಕರು ಅಥವಾ ಕಂಪನಿಗಳು ಮಾಡುವ ಪಾವತಿಗಳಿಗೆ ಮಾತ್ರವಲ್ಲದೆ ನಿರ್ದಿಷ್ಟ 12 ವ್ಯವಹಾರಗಳಿಗೆ ಮಾತ್ರ ಅನ್ವಯ ಆಗಲಿದೆ. ಷೇರು ಮಾರುಕಟ್ಟೆಯಾಗಿರಬಹುದು, ವಿಮೆಯಾಗಿರಬಹುದು, ಸರ್ಕಾರಿ ಮಾರ್ಕೆಟ್ ಪ್ಲೇಸ್ ಆಗಿರಬಹುದು ಅಥವಾ ಕ್ರೆಡಿಟ್ ಕಾರ್ಡ್ ಬಿಲ್ ಆಗಿರಬಹುದು. ಹೀಗೆ 12 ಬಗೆಯ ವಹಿವಾಟುಗಳಿಗೆ 10 ಲಕ್ಷ ರೂಪಾಯಿ ತನಕ UPI ಮೂಲಕ ಪೇಮೆಂಟನ್ನು ಮಾಡಬಹುದು. ಆದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಹಣ ಕಳುಹಿಸುವ ಗರಿಷ್ಠ ಮಿತಿ 1 ಲಕ್ಷ ರೂಪಾಯಿಗೆ ಸೀಮಿತವಾಗಿದೆ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ 1 ಲಕ್ಷ ರೂಪಾಯಿ ತನಕ UPI ಮೂಲಕ ಪೇಮೆಂಟನ್ನು ಮಾಡಬಹುದು. UPI ಮಿತಿಯನ್ನು 10 ಲಕ್ಷ ರೂಪಾಯಿಗೆ ಏರಿಕೆ ಮಾಡುವುದರ ಮೂಲಕ ಭಾರತೀಯರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳಬಹುದು. ಸ್ನೇಹಿತರೆ, ನೀವು ಕೂಡ UPI ಬಳಕೆ ಮಾಡುತ್ತಿದ್ದರೆ ಜಾರಿಗೆ ಬಂದಿರುವ ಈ ಹೊಸ ನಿಯಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.